ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಹಾಲು ಕೆನೆಯಿಂದ ಈ ರೀತಿ ತುಪ್ಪ ಮಾಡ್ಕೋಬೋದು, ತುಪ್ಪ ಕೂಡ ಮಾಡ್ಕೋಬೋದು, ಬೆಣ್ಣೆ ಕೂಡ ಮಾಡ್ಕೋಬೋದು. ಹಾಲು ಕೆನೆ ಬಂದಿದ್ದೆಲ್ಲ ನಾನೊಂದು ಬಾಟ್ಲಿಗೆ ಹಾಕ್ಕೊಂಡು ಫ್ರೀಝರಲ್ಲಿ ಎತ್ತಿಟ್ಕೊತೀನಿ. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಕಾಯಿಸೋದಕ್ಕಿಂತ ಮುಂಚೆ ಫ್ರೀಝರಿಂದ ಒಂದು 4 ಅವರ್ ಮುಂಚೆ ಎತ್ತಿಟ್ಕೋಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡು ಇಷ್ಟು ಆಗೈತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ತೆ ಅದು ಫುಲ್ ಆಯಿತು, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ರುಬ್ಕೊತೀನಿ. ಇವಾಗ ಇಷ್ಟು ಹಾಕ್ಕೊಂಡು ಒಂದು ಅರ್ಧ ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ನೀರು ಹಾಕಿ ಕ್ಯಾಪು ಟೈಟಾಗಿ ಹಾಕಬೇಕು. ನೋಡಿ, ಈ ಥರ ಆನ್ ಮಾಡಿ ಆಫ್ ಮಾಡಬೇಕು. 1 ನಿಮಿಷ ರುಬ್ಬೇಕು. ಇದನ್ನು ಆನ್ ಮಾಡಿ ಆಫ್ ಮಾಡಿ ಒಂದು 15 ಸೆಕೆಂಡ್ ಒಂದು ಟೈಮು ಆನ್ ಮಾಡಿ ಆಫ್ ಮಾಡಿ, ಒಂದು 4-5 ಟೈಮು, 1 ನಿಮಿಷದಲ್ಲಿ 4-5 ಟೈಮ್ ಆನ್ ಮಾಡಿ ಆಫ್ ಮಾಡಿ ರುಬ್ಕೊಂಡ್ರೆ ಈ ರೀತಿ ನಮಗೆ ಬೆಣ್ಣೆ ಬರುತ್ತೆ. ಇಷ್ಟು ದಪ್ಪ ಬಂದೈತೆ ನೋಡಿ. ಅದನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಲು ಕೆನೆ ಹಾಗೆ ಕೂಡ ಹಾಕ್ಕೊಂಡು ನಾವು ತುಪ್ಪ ಮಾಡ್ಕೋಬೋದು. ಈ ಥರ ಬೆಣ್ಣೆ ತೆಗ್ದು ಮಾಡೋದ್ರಿಂದ ಬೇಗ ಆಗುತ್ತೆ ತುಪ್ಪ. ನೋಡಿ, ಇಷ್ಟು ಆಗೈತೆ. ಮತ್ತು ಅದನ್ನು ಹಾಗೆ ಮಾಡ್ಕೊತೀನಿ. ನೋಡಿ, ಇಷ್ಟು ಆಗೈತೆ. ಇವಾಗ ಬೆಣ್ಣೆ 15 ದಿವಸದ್ದು ಹಾಲು ಕೆನೆಯಲ್ಲಿ ಇಷ್ಟು ಬೆಣ್ಣೆ ಆಗೈತೆ. ಈ ಬೆಣ್ಣೆನ ನಾವು ದೋಸೆ ಕೂಡ ಹಾಕೋಬೋದು. ಪನ್ನೀರು ಅದು ಇದು ಗ್ರೇವಿ ಮಾಡಿದ್ರೆ ಪನ್ನೀರ್ ಗ್ರೇವಿ ಮತ್ತು ಬ್ರೆಡ್ ರೋಸ್ಟು ಎಲ್ಲದಕ್ಕೂ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ತಗೊಂಡಿರೋದು ಸಮೃದ್ಧಿ, ನಂದಿನಿದು ಸಮೃದ್ಧಿ ಅಂತ. ಇದರಲ್ಲಿ ಆರೆಂಜ್ ಕಲರ್ ಬರುತ್ತಲ್ಲ, ಶುಭಮೋ, ಅದು ಚೆನ್ನಾಗಿರುತ್ತೆ. ಈ ಥರ ಹಾಲು ಕಾಯಿಸ್ಕೋಬೇಕು. ಕಾಯಿಸಿ ಒಂದು ಉಗುರು ಬೆಚ್ಚಗಿರ್ಬೇಕಾದ್ರೆ ನಾವು ಇದನ್ನು ಫ್ರಿಜ್ಗೆ ಎತ್ತಿಟ್ಕೋಬೇಕು. ಈ ರೀತಿ ಹಾಲು ಕೆನೆ ಬಂದಿರುತ್ತೆ. ಇಷ್ಟು ದಪ್ಪ ಬಂದೈತೆ ಹಾಲು ಕೆನೆ. ನೀವು ಈ ಹಾಲಲ್ಲಿ ಮೊಸರು ಮಾಡ್ಕೊತೀನಿ ಅಂದರೂ ಅಷ್ಟೇ, ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ಹಾಲು ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಆಗಲಿ ಏನಾರು ಮೊಸರು ಮಾಡ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಏನಾರು ಹಾಕಿದ್ರೆ ತುಂಬ ಗಟ್ಟಿಯಾಗಿ ಮೊಸರು ಬರುತ್ತೆ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬೆಣ್ಣೆ ಎಲ್ಲ ಕಾಯಿಸ್ಕೊಳ್ಳೋದಕ್ಕೆ. ಸ್ವಲ್ಪ ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ತಳ ದಪ್ಪ ಇರುವಂಥದ್ದು ಪಾತ್ರೆ ಇಟ್ಕೋಬೇಕು. ಅದಕ್ಕೆ ನಾನು ಬಾಣಲಿ ಇಟ್ಕೊಂಡಿದ್ದೆ. ನೋಡಿ, ಬಾಣಲಿಲಿ ಹಾಕಿರೋ ಬೆಣ್ಣೆ ಎಲ್ಲ ಕರಗೈತೆ. ಕೈ ಬಿಡ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕರಗಿಸ್ಕೋಬೇಕು. ಕರಗಿದಾದ್ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಕೈ ಬಿಡದಿರೋ ರೀತಿ ಇದನ್ನು ತಿರುಗಿಸ್ಕೊಂಡು ಬೆಣ್ಣೆ ಕರಗಿಸ್ಕೋಬೇಕು. ಇದು ಒಂದು 20 ನಿಮಿಷ ಬೇಕಾಗುತ್ತೆ ಬೆಣ್ಣೆ ಇದು ತುಪ್ಪ ಆಗೋದಕ್ಕೆ. ಒಂದು ಎಲೆ ಹಾಕ್ಕೊಂಡಿದ್ದೀನಿ ಪೀಸ್ ಮಾಡಿ. 2 ಏಲಕ್ಕಿ ಈ ಥರ ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೆಂತ್ಯ, 1-2 ಲವಂಗ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ತುಳಸಿ ಕೂಡ ಹಾಕೋಬೋದು, ಕರಿಬೇವು ಇದ್ದರೆ ಕರಿಬೇವು ಹಾಕೋಬೋದು, ನುಗ್ಗೆ ಸೊಪ್ಪು ಹಾಕೋಬೋದು. ಈ 4 ಎಲೆಯಲ್ಲಿ ಯಾವ್ದಾರ ಒಂದು ಎಲೆ ಹಾಕ್ಕೊಂಡು ಕ್ಲೀನಾಗಿ ಕಾಯಿಸ್ಕೋಬೇಕು. ನೋಡಿ, ಈ ರೀತಿ ಆದಮೇಲೆ ಬೆಣ್ಣೆ ಕರಗಿ ಆಲ್ಮೋಸ್ಟ್ ತುಪ್ಪ ಆಗೈತೆ. ಈ ರೀತಿ ನೊರೆ ಬರುತ್ತೆ. ಇವಾಗ ನೊರೆ ಬಂದಾಗ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ನೋಡಿ ತುಪ್ಪದ್ದು. ಇವಾಗ ಸ್ಟವ್ ಆಫ್ ಮಾಡ್ಕೋಬೇಕು. ಈ ರೀತಿ ಆಗಬೇಕಾದ್ರೆ ಕೈ ಬಿಡ್ದಂಗೆ ನಾವು ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡಬೇಕು. ಇವಾಗ ಆಗೈತೆ, ಸ್ಟವ್ ಆಫ್ ಮಾಡಿದ್ದೀನಿ. ತುಪ್ಪನೂ ಅಷ್ಟೇ ತಣ್ಣಗೆ ಆಗೈತೆ. ನೋಡಿ, ತಣ್ಣಗೆ ಕೂಡ ಆಗೈತೆ. ಇವಾಗ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಜ್ಯೂಸು ಫಿಲ್ಟ್ರ್ ಮಾಡ್ಕೊಳ್ಳೋದ್ರಲ್ಲಿ ನಾನು ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಟೀ ಕಾಫಿ ಸೋಸೋದ್ರಲ್ಲೂ ಫಿಲ್ಟ್ರ್ ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಫಿಲ್ಟ್ರ್ ಆಗೈತೆ. ಅದರಲ್ಲೂ ಸ್ವಲ್ಪ ತುಪ್ಪ ಇರುತ್ತೆ, 1 ಸ್ಪೂನಷ್ಟು ತುಪ್ಪ ಇರುತ್ತೆ. ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸೋಟಲ್ಲಿ ನೋಡಿ ಈ ರೀತಿ ತುಪ್ಪ ಎಲ್ಲ ಬೀಳುತ್ತೆ. ಸ್ವಲ್ಪ ಪ್ರೆಸ್ ಮಾಡಬೇಕು ಗಟ್ಟಿಯಾಗಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಇಷ್ಟು ತುಪ್ಪ ಐತೆ ಅದರಲ್ಲೂ ಕೂಡ. ನೋಡಿ, ಈ ಥರ ಗ್ಲಾಸ್ ತಗೊಂಡಿದ್ದೀನಿ. ಇದು ಈ ಗ್ಲಾಸಲ್ಲಿ ಫುಲ್ ಆಗೈತೆ. ನೋಡಿ, ಇಷ್ಟು ಆಗೈತೆ. ಒಂದು ಅರ್ಧ kg ಸ್ವಲ್ಪ ಕಮ್ಮಿ ಐತೆ ತುಪ್ಪ. ನೋಡಿ, ಇಷ್ಟ ಆಗೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.